ಎಲ್ಲರೂ ಬಂಡಾಯದಲ್ಲಿದ್ದಾರೆ. ಸ್ವಾಮಿ ಅರ್ಥ ಮಾಡ್ಕೊಳ್ಳಿ. ಇವತ್ತು 223 ಜನ ಈ ಕಾಂಗ್ರೆಸ್ ಸ್ವಾಮೀಜಿ ಪರವಾಗಿದೆ ಅಂತ ನೋಡಿ. ಕಶ್ಯಪ್ ಅವರೇ ಒಂದ್ ನಿಮಿಷ ನೀವು ಬಹಳ ಟೈಮ್ ನಿಮಗೆ ಇಲ್ಲಿ ತಗೊಳ್ಳಿ ಜೆಡಿಎಸ್ ಎಂಎಲ್ಎಗಳು ಈ ಸರ್ಕಾರದ ಪರವಾಗಿದೆ. ಇಲ್ಲಿ ಒಂದ್ ನಿಮಿಷ ತಗೊಳ್ರಿ. ಅವ್ರು ಮಾತಾಡಕ್ಕೆ ನೀವು ಮಾತಾಡೋದು ಅಡ್ಡ ಬಂದಿಲ್ಲ. ಅರ್ಥ ಮಾಡ್ಕೊಳ್ಳಿ. ನಾವು ಇಲ್ಲಿ ಪ್ರಶ್ನೆ ಮಾಡ್ತಾ ಇರೋದು ಸಂಪುಟ ಅಥವಾ ನಿಮ್ಮ ಸರ್ಕಾರ ಪ್ರಶ್ನೆ ಅಲ್ಲ. ಆಂತರಿಕವಾಗಿ ನಿಮ್ಮ ಪಕ್ಷದ ಬಹುಮತ ಇದೆ, ಯಾರನ್ನ ಬೇಕಾದ್ರೂ ಮಂತ್ರಿ ಮಾಡ್ಕೊಳ್ಳಿ. ಬಟ್ ಮಹಿಳೆಯರಿಗೆ ಯಾಕೆ ಅನ್ಯಾಯ ಮಾಡ್ತೀರಾ? ನಂಬರ್ 1 ಬೆಂಗಳೂರು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕೇಳಿ ಸ್ವಾಮಿ, ಇಲ್ಲಿ ಕೇಳಿ. ಬೆಂಗಳೂರು ಟ್ರಸ್ಟ್ ಬೋರ್ಡ್ ಇತ್ತು. ಕೆಂಪೇಗೌಡರು ಕಟ್ಟಿದ ಈ ಬೆಂಗಳೂರನ್ನ ಟ್ರಸ್ಟ್ ಬೋರ್ಡ್ ಮಾಡಿದ್ದು, ಸ್ಯಾನಿಟರಿ ಬೋರ್ಡ್ ಮಾಡಿದ್ದು, ನಗರಸಭೆಗಳು ಮಾಡಿದ್ದು 8, ಅದನ್ನು ವಿಲೀನ ಮಾಡಿ BBMP ಮಾಡಿದ್ದು, BMP ಮಾಡಿದ್ದು. ಈಗ ನೀವು 5 ಭಾಗ ಮಾಡಿ ಗ್ರೇಟರ್ ಬೆಂಗಳೂರಲ್ಲಿ ಅಂತೇಳಿ ಸುಮ್ಮನೆ ಅವು ಎಣ್ಣೆ ಆಟ ಆಡ್ತಾ ಇದ್ದೀರಲ್ಲ. ಸಿದ್ದರಾಮಣ್ಣವರು ಸೀನಿಯರ್ ಇದ್ದಾರೆ, ದೇಶಪಾಂಡೆ ಅವರು ಸೀನಿಯರ್ ಇದ್ದಾರೆ, ಜಯಚಂದ್ರ ಅವರು ಸೀನಿಯರ್ ಇದ್ದಾರೆ. ಬೆಂಗಳೂರು ಕಟ್ಟಿ ಬೆಳೆಸಬೇಕು ಅನ್ನೋ ಆಸೆ ಇಟ್ಕೊಂಡವರು ಬಹಳಷ್ಟು ಜನ ಕಾಂಗ್ರೆಸ್ಗೋಸ್ಕರ ತ್ಯಾಗ ಮಾಡಿದ್ದವರು, ಮಹಿಳೆಯರು ಮತ್ತು ಪುರುಷರು. ಎಷ್ಟು ಜನ ಕಾರ್ಯಕರ್ತರು ನೀವು ಚುನಾವಣೆ ಕಳಿಸ್ಬೋದಾಗಿತ್ತು? ನೀವು ಬರೀ ಸೋನಿಯಾ ಗಾಂಧಿ ಅವರು, ಇಂದಿರಾ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡ್ರಿ ಅಂತ ಹೇಳ್ತಿದಾರಲ್ಲ. ಸಾಮಾನ್ಯ ಜನ ಮಾಡಿ, ಜಿಲ್ಲಾ ಪಂಚಾಯತಿ ಮಾಡಿ, ತಾಲೂಕ್ ಪಂಚಾಯತಿ ಮಾಡಿ, ಗ್ರಾಮ ಪಂಚಾಯತಿ ಮಾಡಿ, ಮೇಯರ್ ಮಾಡಿ. ರವಿಕುಮಾರ್ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅಂತ ಹೇಳಿ ನಮ್ಮ ವೀಕ್ಷಕರು. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್. ಸಚಿವರು ಇಲ್ಲದೆ ಇರೋದು ಅಂದ್ರೆ ಖಾತೆ ಹಂಚಿಕೆ ಇನ್ನೂ ಆಗದಲೇ ಇರೋದು ಸಮಸ್ಯೆನೇ ಅಲ್ಲ ಅಂತ ಹೇಳಿ ಕಾಂಗ್ರೆಸ್ ವಕ್ತಾರರು ಹೇಳ್ತಾ ಇದ್ದಾರೆ. ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಸಚಿವರು ಇಲ್ಲದೆ ಇರೋದು ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ. ಯಾವ್ದು ಕೇಳಿದ್ರು ಇವ್ರು ಬರೀ ನಾವು ಸೋನಿಯಾ ಗಾಂಧಿ ಮಾಡಿದ್ವಿ, ಇಂದಿರಾ ಗಾಂಧಿ ಮಾಡಿದ್ವಿ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಇಲ್ಲಿ ನಮ್ದು ಈಗ ನಡೀತಾ ಇರೋದು ಅಟ್ ಪ್ರೆಸೆಂಟ್ ಇವಾಗ ಏನ್ ನಡೀತಾ ಇದೆ ಇದ್ರ ಬಗ್ಗೆ ಅವ್ರು ಯಾವ್ದನ್ನು ಮಾತಾಡೋದಿಲ್ಲ. ಬರೀ ಹಿಂದಿನ 47ರದ್ದು 808ನೇ ಇದ್ರದ್ದು ಹೇಳ್ತಾರೆ ಹೊರತು ಇವತ್ತಿಂದ ಯಾವ್ದನ್ನು ಮಾತಾಡ್ತಾ ಇಲ್ಲ ಅವರು. ಇವಾಗ ಏನ್ ಬೇಕೋ ಅದನ್ನ ಮಾಡ್ಬೇಕು. ಈಗ ಯಾವ್ಯಾವ ಖಾತೆಗಳು ಖಾಲಿ ಇದಾವೆ ಅದನ್ನ ತುಂಬಬೇಕು. ಅದ್ರಾಗ ಮಹಿಳಾ ಮೀಸಲಾತಿ ಸುಮಾರು ಹೇಳ್ತಾರೆ. ಎಲ್ಲಾ ಕಡೆ ಹೋದ್ರೆ ಮಹಿಳೆ ಬಗ್ಗೆನೇ ಮಾತಾಡ್ತಾರೆ ಅವರೇ. ಅವ್ರಿಗೆ ಯಾವುದೇ ಒಂದು ಸ್ಥಾನ ಕೊಡಕ್ಕೂ ಇನ್ನು ಅದನ್ನೇ ಇದನ್ನ ಮಾಡ್ತಾ ಇದಾರೆ ಅವ್ರು. ರೈಟ್ ಸರ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಅಲ್ಲಿಗೆ ಆರಾಧ್ಯ ಸರ್, ಪಕ್ಷದ ಆಂತರಿಕ ವಿಚಾರ, ನಾವು ಖಾತೆ ಹಂಚಿಕೆಯನ್ನ ಮಾಡ್ಕೊಳ್ತೀವಿ ಇವತ್ತು ಅಥವಾ ನಾಳೆ ಅಂತ ಹೇಳ್ತಿದ್ದಾರೆ. ಅವ್ರ ಪಕ್ಷದ ಆಂತರಿಕ ವಲಯದಿಂದನೇ ಆಚೆ ಬಂದಿದ್ದಲ್ವಾ ಸರ್? ಅದು ಯಾವ ಮಾನದಂಡದ ಮೇಲೆ ಮಿನಿಸ್ಟರ್ ಮಾಡಿದಾರೋ ಗೊತ್ತಿಲ್ಲ. ಸರ್ಕಾರ ಇಂಥವ್ರನ್ನ ಸಚಿವರನ್ನಾಗಿ ಮಾಡಿದ್ರೆ ನಾಳೆ ಉತ್ತರ ಹೆಂಗ್ ಕೊಡುತ್ತೋ ಗೊತ್ತಿಲ್ಲ. ಇದೆಲ್ಲ ಎಲ್ಲಿಂದ ಬಂದಿತ್ತು ಸರ್? ಆಮ್ ಆದ್ಮಿ ಪಕ್ಷದಿಂದ ಆಚೆ ಬಂದಿದ್ದು? ಇಲ್ಲ, ಖಂಡಿತ ಅದು ಆಂತರಿಕವಾಗಿ ಬಂದಿದೆ. ಅದನ್ನ ಇನ್ನೂ ಅವ್ರು ಅರ್ಥ ಮಾಡ್ಕೊಳ್ತಿಲ್ಲ. ಆಳುವ ಪಕ್ಷಗಳು ಯಾವಾಗಲೂ ಒಂದು ಅಹಂ ಇದೆಯಲ್ಲ, ಒಂದು ಈಗೋ ಇದೆಯಲ್ಲ, ಅದನ್ನ ಅವ್ರು ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಪ್ರಜಾಸತ್ತಾತ್ಮಕವಾಗಿ ಯೋಚನೆ ಮಾಡುವಂಥ ಸ್ಥಿತಿ ಇನ್ನೂ ಕಂಡುಕೊಳ್ಳಲಿಲ್ವಲ್ಲ. ನಾವು ಸುಮಾರು 70, 79, 80 ವರ್ಷ ಆಯಿತು ಸ್ವತಂತ್ರ ಬಂದು. ಆದರೂ ಸಹ ನಾವು ಒಂದು ಸ್ವತಂತ್ರವಾಗಿ ಯೋಚನೆ ಮಾಡಬೇಕು, ಪ್ರಜಾಸತ್ತಾತ್ಮಕವಾಗಿ ನಾವು ಪಾಲನೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಯಾರೂ ಹೋಗ್ತಾ ಇಲ್ಲ. ಈಗ ಎಲ್ಲ ಖಾತೆಗಳನ್ನು CM ಅವರೇ ನಿಭಾಯಿಸ್ತಾರೆ ಅಂತ ಹೇಳ್ತಾರೆ. ಅಂತ ಬಂದಿದೆ. ಈ AACM ಇವರು ಅಂತ ನಮ್ಗೊಂದು ಅನುಮಾನ. ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕಾಗುತ್ತಾ? ಒಬ್ರು ಅವರು ಮನುಷ್ಯರೇ ಅಲ್ವಾ? ಅವರು 18 ಗಂಟೆ ಕೆಲಸ ಯಾಕೆ 18 ಗಂಟೆ ಕೆಲಸ ಮಾಡಬೇಕು? 33 ಜನಗಳಿಗೆ ಖಾತೆ ವಿಭಜನೆ ಮಾಡಿ, ಖಾತೆ ಅವರಿಂದ ಕೆಲಸ ತಗೊಳ್ಳಿ. ಅವ್ರನ್ನ ಮಾನಿಟರ್ ಮಾಡ್ಬೇಕಾದ್ರೆ CM ಕೆಲಸ. ನೀವು ಕೆಲಸ ಮಾಡಿ, ನೀವು ಕೆಲಸಗಾರ ಆಗ್ಬೇಡಿ, ನೀವು ಮಾನಿಟರ್ ಆಗಿ. ನೀವು ಮಂತ್ರಿಗಳನ್ನ ನಿರ್ದೇಶಿಸುವವರು ಮುಖ್ಯಮಂತ್ರಿಗಳಾಗಿ. ನೀವ್ಯಾಕೆ ಮಂತ್ರಿ ಕೆಲಸ ಮಾಡೋದು, MLA ಕೆಲಸ ಮಾಡೋದು, ನಾಳೆ ಕಾರ್ಪೊರೇಟರ್ ಕೆಲಸ ಮಾಡ್ತೀರಾ, ನಾಳೆ ಯಾರೋ ಅಧಿಕಾರಿ ಮಾಡ್ಬೇಕಾದ್ರೆ ಕೆಲಸ ನೀವು ಚರಂಡಿ ಎತ್ತೋ ಕೆಲಸ ನೀವ್ ಯಾಕೆ ಮಾಡ್ತೀರಾ, ರೋಡ್ ಹಾಕೋ ಕೆಲಸ ನೀವ್ ಯಾಕೆ ಮಾಡ್ತೀರಾ, ಮತ್ತೊಂದು ಮುಗಿದೊಂದು ನೀವ್ ಯಾಕೆ ಮಾಡ್ತೀರಾ? ನೀವು ಮಾಡ್ಬೇಕಾಗಿರೋ ಕೆಲಸ ಮಾನಿಟರಿಂಗ್ ನೀವು ಇಟ್ಕೊಂಡು, ಸಚಿವರನ್ನ ಇಟ್ಕೊಂಡು ಮೌಲ್ಯಮಾಪನ ಮಾಡ್ಬೇಕಾಗಿರ್ತಕ್ಕಂಥವ್ರು. ನೀವು ಸಚಿವರನ್ನ ಕಳಿಸಿ, ನಿಮ್ಮ ಇಲಾಖೆಯಲ್ಲಿ ಏನ್ ಕೆಲಸ ಆಗ್ತಾ ಇದೆ, ನೀವು ಆಗ 16 ಅಲ್ಲ 18 ಅಲ್ಲ 20 ಗಂಟೆ ಕೆಲಸ ಮಾಡಿ ಸಚಿವರನ್ನ ಇಟ್ಕೊಂಡು. ನಾಳೆ ಹೋಗಿ ಅವ್ನು ಬೆಳಗ್ಗೆ ಕೆಲಸ ಮಾಡ್ತಾರೆ, ನೀವು ರಾತ್ರಿ ಹೊತ್ತು ಕೆಲಸ ಮಾಡ್ತೀರಾ 18 ಗಂಟೆ, ನಾಳೆ ಇನ್ನೊಂದು ಇಲಾಖೆಗೆ ಹೋಗಿ ಕೆಲಸ ಮಾಡ್ತೀರಾ. ಈ ಇಲಾಖೆ ಏನಾಯ್ತು? ಈ ಇಲಾಖೆ ನೋಡೋರು ಯಾರು? ಈಗ ಬೆಂಗಳೂರು ಮಳೆ ಬರ್ತಾ ಇದೆ, ಸಮಸ್ಯೆ ಆಗುತ್ತೆ, ಗುಂಡಿಗಳು ಮುಚ್ಚಿಲ್ಲ ಹೇಳ್ತಾರೆ. ನಾವು ಅಮೂಲಾಗ್ರ ಬದಲಾವಣೆ ತರ್ತಾ ಇದ್ವಿ. ಏನು ಫುಟ್ಪಾತ್ ತೆರವು ಮಾಡಿದ ತಕ್ಷಣ ಅಮೂಲಾಗ್ರ ಬದಲಾವಣೆ ಆಗೋದಿಲ್ಲ. ಸ್ಯಾನಿಟರಿ ಇನ್ನೂ ಕಟ್ಕೊಂತ 110 ಹಳ್ಳಿಗಳನ್ನ ಸೇರಿಸ್ಕೊಂಡಿದ್ದೀರಿ. ಆ 110 ಹಳ್ಳಿಗಳಲ್ಲಿ ಇವತ್ತು ಸ್ಯಾನಿಟರಿ ಕೊಡೋಕ್ಕಾಗಲಿಲ್ಲ, ನೀರು ಕೊಡೋಕ್ಕಾಗಲಿಲ್ಲ. ಯಾರಾದ್ರೂ ಹೋರಾಟ ಮಾಡಿದ್ರೆ ಅವ್ರಿಗೆ ಅಟ್ರಾಸಿಟಿ ಕೇಸ್ ಹಾಕ್ತೀರಾ, FIR ಬುಕ್ ಮಾಡ್ತೀರಾ. ಅಂತಹ ಸರ್ಕಾರ ಇದು. ನಮ್ಮ ಮೊನ್ನೆನೆ ನನ್ನ ಮೇಲೆ ಸಹ FIR ಬುಕ್ ಮಾಡಿದ್ದಾರೆ. ಇಂತಹ ಸರ್ಕಾರ ಯಾವ್ದಕ್ಕೆ? ಹೋರಾಟ ಮಾಡೋದಕ್ಕೆ. ಹೋರಾಟ ಮಾಡಿದ್ರೆ ಅಟ್ರಾಸಿಟಿ ಹಾಕ್ತಾರ. ಅಂತ ಹತ್ತಿಕ್ಕುವಂತ ಸರ್ಕಾರಗಳಿದಾವಲ್ಲ, ಇದು ಧೋರಣೆಗೆ ಆಗ್ತಾ ಇದಾವೆ. ಮತ್ತೆ ಹವಾಮಾನ ಇಲಾಖೆ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದೆ. ನಮಗೆ ಮುಂದಿನ ವರ್ಷ, ಈ ವರ್ಷಕ್ಕಿಂತ ಹೆಚ್ಚಾಗಿ ಮುಂದಿನ ವರ್ಷ ನಮಗೆ ಅತಿ ಹೆಚ್ಚು ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮಗಳು ಆಗ್ತಿರೋ, ನೀವು ಮುಂದಿನ ವರ್ಷ ಎಲೆಕ್ಷನ್ ಮೂಡಿಗೆ ಹೋಗ್ತಿರಲ್ಲ, ಅವಾಗ ಏನಾಗಬೇಕಾಗುತ್ತೆ? ಕೃಷಿ ಕಾರ್ಮಿಕರು ಪ್ಲಾನ್ ಏನಿದೆ? ಈ ವರ್ಷ ಅವ್ರಿಗೆ ಕೆಲಸ ಇಲ್ಲ, ಮಳೆ ಬಂದಿಲ್ಲ, 40% ಮಳೆ ಕೊರತೆ ಆಗುತ್ತೆ.
ಡ್ಯಾಮ್ಗಳಲ್ಲಿ ನೀರಿಲ್ಲ, ಈಗೇನೋ ದೇವ್ರ ದಯ ಬಂದಿದೆ, ಮುಂದಿನ ದಿನಗಳಲ್ಲಿ ಬರುತ್ತೋ ಇಲ್ವಾ? ಆ ಕೃಷಿ ಕಾರ್ಮಿಕರಿಗೆ ಈ ವರ್ಷದ ಪ್ಲಾನ್ ಏನ್ ಕೊಡ್ತಾ ಇದ್ದೀರಾ? ಅವ್ರಿಗೆ ಯಾವ ರೀತಿಯಾದಂತ ಕೆಲಸಗಳನ್ನು ಕೊಡ್ತಾ ಇದ್ದೀರಾ? ಅವರಿಗೆ ಯಾವ ನಿಟ್ಟಿನಲ್ಲಿ ಅವ್ರ ಕಾಯಕಲ್ಪ ಕಲ್ಪಿಸ್ಕೊಡ್ತಾ ಇದ್ದೀರಾ? ಅದ್ರ ಬಗ್ಗೆ ಏನೋ ಹೋಗ್ತಾ ಇದ್ದೀರಾ? ಎಲ್ಲದಕ್ಕೂ ಪಲಾಯನ ಮಾಡ್ತಾ ಇದ್ರಲ್ಲ. ಮತ್ತು ಇಲ್ಲಿನ ಏನಿದ್ದಾರೆ ಶ್ರಮಿಕರು, ಕೂಲಿ ಕಾರ್ಮಿಕರು ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದ್ರೆ ಆ ವಲಸೆಯನ್ನೇ ತಡೆಯೋದಕ್ಕೆ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಇವತ್ತು ವಲಸೆ ಹೋಗಿರತಕ್ಕಂಥವ್ರು ಯಾಕೆ ನಮ್ಮಲ್ಲಿ 1 ಕೋಟಿಗೂ ಅಧಿಕ SIR ಅಲ್ಲಿ ಮತಪಟ್ಟಿ ಬಿಟ್ಟು ಹೋಗಿದೆ ಅಂದ್ರೆ ಎಲ್ಲ ವಲಸೆ ಹೋಗಿದ್ದಾರೆ. ಮಹಾರಾಷ್ಟ್ರಕ್ಕೆ ವಲಸೆ ಹೋಗಿದ್ದಾರೆ, ಗೋವಾ ವಲಸೆ ಹೋಗಿದ್ದಾರೆ, ಆಂಧ್ರ ವಲಸೆ ಹೋಗಿದ್ದಾರೆ. ಅವ್ರು ಯಾರು ವಾಪಸ್ ಬರೋದಕ್ಕೆ ರೆಡಿನೇ ಇಲ್ಲ. ಯಾಕೆಂದ್ರೆ ನಮ್ಮಲ್ಲಿ ಇರ್ತಕ್ಕಂತ ಸೌಲಭ್ಯಗಳೇನಿದೆ ಅದು ಸರಿಯಾದ ನಿಟ್ಟಿನಲ್ಲಿ ಇಲ್ಲ, ನೀರಾವರಿ ಕೊಡ್ತಾ ಇಲ್ಲ. ನೀವು ರೈತರ ವಿಚಾರ ಪ್ರಸ್ತಾಪ ಮಾಡಿದ್ರಿ. ಇಟ್ನಾಳ್ ಸರ್ಗೆ ಒಂದು ಪ್ರಶ್ನೆ ಇದೆ, ಅದಾದ್ಮೇಲೆ ಸುರ್ಬಿ ಅವ್ರಿಗೆ ಒಂದು ಪ್ರಶ್ನೆ ಇದೆ. ಇಟ್ನಾಳ್ ಸರ್, ನಾವು ನಿನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಒಂದು ಅಭಿಯಾನ ಮಾಡಿದ್ವಿ, ಬೆಳೆ ವಿಮೆ ಸರ್, ಎಸ್ಪೆಷಲಿ ಬರ ನೆರೆ ಪರಿಸ್ಥಿತಿಯಲ್ಲಿ ಬೆಳೆ ಕಳ್ಕೊಂಡ ರೈತರು ವಿಮೆ ಮೇಲೆ, ಇನ್ಶೂರೆನ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇನ್ಶೂರೆನ್ಸ್ ಕಂತು ಸರ್ ಕಟ್ಟಿರೋದು 600-800 ರೂಪಾಯಿ ಅನ್ನೋ ಲೆಕ್ಕದಲ್ಲಿ ಸರ್. ನಾನು ಕಮ್ಮಿದ ಹೇಳ್ತಾ ಇದ್ದೀನಿ, ಅದಕ್ಕಿಂತ ಜಾಸ್ತಿ ಕಟ್ಟಿದವರು ಇದ್ದಾರೆ. 600-800 ರೂಪಾಯಿ ಎಕರೆ ಕಟ್ಟಿದವರಿಗೆ ಪರಿಹಾರ ಬಂದಿರೋದು ಎಷ್ಟು ಸರ್? 37 ರೂಪಾಯಿ, 69 ರೂಪಾಯಿ, ಇಷ್ಟು ಪರಿಹಾರ ಬಂದಿದೆ. ಇನ್ ಕರೆ ಮಾಡಿದ ಬಹುತೇಕ ರೈತರು ಏನು ಹೇಳ್ತಿದ್ದಾರೆ, ಇದನ್ನ ಕೇಳೋಣ ಅಂತಂದ್ರೆ ಕೃಷಿ ಸಚಿವರಿಲ್ಲ, ಸಹಕಾರಿ ಸಚಿವರಿಲ್ಲ, ನಾವು ಯಾರ ಹತ್ರ ಕೇಳೋದು? ಇದೇ ಪ್ರಶ್ನೆ ರೈತರದ್ದು. ಈಗ ಇದಕ್ಕೂ ಕೂಡ DK ಶಿವಕುಮಾರ್ ಅವರಿಗೆ ಕರೆ ಮಾಡ್ಬೇಕಾ? ಹಾಗಾದ್ರೆ ಅವರನ್ನೇ ಸಂಪರ್ಕ ಮಾಡ್ಬೇಕಾ? ಇಟ್ನಾಳ್ ಸರ್ ಮಾಡ್ಲೇಬೇಕಾಗುತ್ತೆ, ಇಲ್ಲ ಅವ್ರ ಮನೆ ಬಂದು ಕೂತ್ಕೋಬೇಕಾಗುತ್ತೆ ರೈತರು. ಆವಾಗ ಸರ್ಕಾರ ಎಚ್ಚೆತ್ಕೊಳ್ತಾ ಇದ್ದಾರೆ. ಒಂದು ಈ ಬೆಳೆ ವಿಮೆ ವಿಚಾರ ಇದೆಯಲ್ಲ, ಆ ಬೆಳೆ ವಿಮೆ ಒಂದು ವ್ಯವಸ್ಥೆ ಅಮೂಲಾಗ್ರ ಬದಲಾವಣೆ ಆಗ್ಬೇಕು ಸ್ಮಿತಾ. ಅಲ್ಲಿ ಬಹಳಷ್ಟು ಲೋಪದೋಷಗಳಿದಾವೆ. ಹೇಳಿದ್ರಲ್ಲ ಈಗ ಆ ಪ್ರೀಮಿಯಂಗೂ ಮತ್ತು ಇನ್ಶೂರೆನ್ಸ್ ಅಮೌಂಟ್ಗೂ ಒಂದಕ್ಕೊಂದು ಸಂಬಂಧನೇ ಇರೋದಿಲ್ಲ. ಮತ್ತೆ ಕ್ರಾಪ್ ಇನ್ಶೂರೆನ್ಸ್, ಬೆಳೆ ವಿಮೆ ಅನ್ನೋದು ಪ್ರೀಮಿಯಂ ಮೇಲೆ ಡಿಪೆಂಡ್ ಆಗೋದಿಲ್ಲ. ಅದು ಡಿಪೆಂಡ್ ಆಗೋದು ಬೆಳೆ ವ್ಯಾಲ್ಯೂಯೇಷನ್. 1 ಎಕರೆಗೆ ಯಾವ ಬೆಳೆ ಅಲ್ಲಿ ಬೆಳಿಬಹುದಾಗಿತ್ತು, ಆ ಬೆಳೆಗೆ ಎಷ್ಟು ಬೆಲೆ ಬರ್ತಿತ್ತು ಅಷ್ಟು ರೈತನಿಗೆ ಬರಬೇಕು. ಈಗ ಅಲ್ಲಿ ಜೋಳ ಬೆಳೀತಿದ್ರೆ 1 ಎಕರೆಗೆ ಎಷ್ಟು ಜೋಳ ಬೆಳೆಯೋದು? ವಾಡಿಕೆ ಮಳೆ ಆದ್ರೆ ವಾಡಿಕೆಯ ಒಂದು ಪರಿಸ್ಥಿತಿಯಲ್ಲಿ, ನಾರ್ಮಲ್ ಸಿಚುವೇಶನ್ ಅಲ್ಲಿ 1 ಎಕರೆಗೆ ಎಷ್ಟು ಜೋಳ ಬೆಳೀತಿದ್ರು, ಆ ಜೋಳದ ಮಾರ್ಕೆಟ್ ವ್ಯಾಲ್ಯೂಯೇಷನ್ ಏನು, ಅಷ್ಟು ಬೆಲೆ ಬರ್ಬೇಕು ರೈತನಿಗೆ. ಅದಕ್ಕೆ ವಿಮೆ ಅಂತಾರೆ. ಅದು ಆಕ್ಚುಲಿ ಸೈಂಟಿಫಿಕ್ಲಿ ಅದಕ್ಕೆ ಇನ್ಶೂರೆನ್ಸ್ ಅಂತಾರೆ. ಇವ್ರು ಹೇಗೆ ಮಾಡ್ತಿದಾರೋ ಗೊತ್ತಿಲ್ಲ. ಅದಕ್ಕೆ ಅದೇ ಹೇಳ್ತಾ ಹೋದೆ ನಾನು. ಈ ಒಂದು ಸಂದರ್ಭದಲ್ಲಿ ಒಂದ್ ಕಡೆ ಬರ ಇದೆ, ಇನ್ನೊಂದು ಕಡೆ ನೆರೆ ಇದೆ, ಅದ್ರ ಜೊತೆಲಿ ಕಾವೇರಿ ವಿಚಾರ ಇದೆ. ಇದರೆಲ್ಲದರ ಮಧ್ಯೆ ಅನೇಕ ಚುನಾವಣೆಗಳು ಮುಂದೆ ಇದಾವೆ, ಸ್ಥಳೀಯ ಸಂಸ್ಥೆಗಳು, ಮತ್ತೆ ಮುಂದೆ 2028 ಚುನಾವಣೆ, ಮುಂದೆ 29 ಚುನಾವಣೆ. ಇದೆಲ್ಲವನ್ನು ಎದುರಿಸೋದಕ್ಕೆ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ ಪಕ್ಷ ಬಹಳ ಶಿಸ್ತುಬದ್ಧವಾಗಿ ಕೆಲಸ ಮಾಡಬೇಕು, ಬಹಳ ಸಂವೇದನಶೀಲವಾಗಿರ್ಬೇಕು, ಬಹಳ ಏನಂತ ಅದಕ್ಕೆ ಬಹಳ ಜಾಣ್ಮೆಯನ್ನು ಪ್ರದರ್ಶನ ಮಾಡಬೇಕು. ಕರೆಕ್ಟ್ ಸರ್. 60 ದಿನ ಆಯ್ತು DK ಶಿವಕುಮಾರ್ ಅವ್ರ ಸರ್ಕಾರ ಬಂತು, ಟ್ರ್ಯಾಕಿಗೆ ಬಂತ ಅಂತ ಕೇಳಿದ್ರೆ ಸುರ್ಬಿ ಅವರೇ ವೆರಿ ಕ್ವಿಕ್ಲಿ, ವೆರಿ ಲೆಸ್ ಟೈಮ್. ಆಮೇಲೆ ಕಶ್ಯಪ್ ಸರ್ ಕೂಡ 10 ಸೆಕೆಂಡ್ ರಿಯಾಕ್ಟ್ ಮಾಡ್ಲಿ. 70% ಜನಕ್ಕೆ ಅನ್ಸ್ತಾ ಇದೆ ಇನ್ನೂ ಕೂಡ ಟ್ರ್ಯಾಕಿಗೆ ಬಂದಿಲ್ಲ ಅಂತ ಹೇಳಿ. ನೋಡಿ, ಜನರು ನೋಡ್ತಾ ಇದ್ದಾರೆ, ದಿನಾಗ್ಲೂ ಬರೀ ನಾವು ಚರ್ಚೆ ಮಾಡ್ತಾ ಇರುವಂತದ್ದು ಇದೇ ವಿಷಯಗಳ ಬಗ್ಗೆ. ಯಾವ ಸಚಿವರಾಗ್ತಾರೆ? ಇವಾಗ ನನಗೆ ಹೆದರಿಕೆ ಆಗಿರೋದು ಏನು ಅಂದ್ರೆ, ಎಷ್ಟು ಏನು ಆಡಿಯೋ ಲೀಕ್ ಇರ್ಬೋದು, ರೆಸಿಗ್ನೇಷನ್ ಡ್ರಾಮಾ ಇರ್ಬೋದು, ಅಂದ್ರೆ ಮುಖ್ಯಮಂತ್ರಿಗಳಿಗೆ ಎಲ್ಲಾನು ನೋಡ್ಕೊಂಡು ಬರ್ಬೇಕು, ಎಲ್ಲಾನು ಸರಿ ಮಾಡ್ಬೇಕಾಗಿದೆ. ಯಾವ ಸಮಯದಲ್ಲಿ ನಮ್ಮ ರಾಜ್ಯದಲ್ಲಿ ಇರುವಂತಹ ಬರವನ್ನ, ಆ ಬರದ್ದು ಇನ್ನು ಪೂರ್ವ ಪ್ರಮಾಣ ನಾವು ನೋಡಿಲ್ಲ ಸ್ಮಿತಾ ಅವರೇ. ಅದು ಏನಾಗುತ್ತೆ ಅನ್ನೋದ್ರ ಬಗ್ಗೆ ಆರ್ಥಿಕವಾಗಿ ತುಂಬಾನೇ ಕುಸಿದು ಹೋಗ್ತಾ ಇದೆ. ಆ ವಿಷಯಗಳನ್ನ ನೋಡ್ಕೊಳ್ಬೇಕು. ಅದು ಬಿಟ್ಟು ನಾವು ಯಾವತ್ತೂ ಬರೀ ಇದೇ ಚರ್ಚೆ ಮಾಡ್ತಾ ಇದೀವಿ ಅಂದ್ರೆ 18 ಅವರು ಅವರಿಗೆ ಬಹುಶಃ ಇನ್ನು KPCC ಪ್ರೆಸಿಡೆಂಟ್ ಮೂಡ್ ಅಲ್ಲೇ ಇದ್ದಾರೆ. 70% ಜನ ಐ ವಾಂಟೆಡ್ ಟು ಟೇಕ್ ಯುವರ್ ರಿಪ್ಲೈ. 70% ಜನಕ್ಕೆ ಅನಿಸ್ತಾ ಇದೆ ಇನ್ನು ಸರ್ಕಾರ ಟ್ರ್ಯಾಕ್ ಅಲ್ಲಿ ಇಲ್ಲ ಅಂತ ಹೇಳಿ. ಬಹುಶಃ ಗಮನ ಕೊಡೋ ಪ್ರಯತ್ನ ಆಗ್ಲಿ ಅಂತ ಹೇಳಿ ನಾವು